ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದ್ ಋತು ಕಥೆಯ 39ನೇ ಅಧ್ಯಾಯವನ್ನು ಶುರು ಮಾಡೋಣ. ಬೆಳಗಿನ ಜಾವ ಡಾಕ್ಟರ್ ಋತುನ ಚೆಕ್ ಮಾಡಿ ಆಚೆ ಬಂದರೆ, ಡಾಕ್ಟರ್, ಋತು ಹೇಗಿದ್ದಾಳೆ ಎಂದರು ಎಲ್ಲರೂ. ನೋ, ಶಿ ಈಸ್ ಫೈನ್. ಜೀವಕ್ಕೇನೂ ಅಪಾಯ ಇಲ್ಲ. ಬ್ಲಡ್ ಹಾಕಿದ್ದೀವಿ. ಇನ್ನೊಂದು ಗಂಟೆ ಬಿಟ್ಟು ಪ್ರಜ್ಞೆ ಬರುತ್ತೆ. ಇನ್ನೊಂದು 10 ನಿಮಿಷಕ್ಕೆ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ. ಆಗ ಹೋಗಿ ನೋಡಬಹುದು ಎಂದರು ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್ ಎಂದ ಆನಂದ್. ಇಟ್ಸ್ ಓಕೆ ಎಂದು ಆನಂದ್ ಭುಜ ತಟ್ಟಿ ಹೋದರು ಡಾಕ್ಟರ್. ಹೇಳಿದಂತೆ ಋತುನ ವಾರ್ಡ್ಗೆ ಶಿಫ್ಟ್ ಮಾಡಿದ್ದರು. ಋತುಗೆ ಪ್ರಜ್ಞೆ ಬರುವುದನ್ನೇ ಕಾಯುತ್ತಿದ್ದರು. ಶರದ್ ಆಸ್ಪತ್ರೆ ತಲುಪಿ ಎಮರ್ಜೆನ್ಸಿ ವಾರ್ಡ್ ಹತ್ತಿರ ಬಂದಾಗ ಅಲ್ಲಿ ಯಾರೂ ಇಲ್ಲದ್ದು ನೋಡಿ ಸಿಸ್ಟರ್ನ ವಿಚಾರಿಸಿದ. ಸರ್, ಅವರನ್ನು ವಾರ್ಡ್ ನಂಬರ್ 15ಕ್ಕೆ ಶಿಫ್ಟ್ ಮಾಡಿದ್ದೀವಿ. ಇನ್ನೊಂದು ಗಂಟೆಗೆ ಪ್ರಜ್ಞೆ ಬರುತ್ತೆ ಎಂದಳು ಸಿಸ್ಟರ್. ಥ್ಯಾಂಕ್ ಯು ಸಿಸ್ಟರ್ ಎಂದು ವಾರ್ಡ್ ಕಡೆ ನಡೆದ. ವಾರ್ಡ್ಗೆ ಬಂದ ಮಗನ ಮುಖ ನೋಡಿದ ಜಾನಕಿಯವರಿಗೆ ಸಂಕಟವಾಗಿತ್ತು. ಶರದ್, ಎಲ್ಲಿಗೆ ಹೋಗಿದ್ದೆ? ಅವನಿಂದ ಉತ್ತರ ಬರಲಿಲ್ಲ. ಶರದ್, ಮಗು ಹೋದರೆ ಹೋಯ್ತು. ನಿಮ್ಮಿಬ್ಬರಿಗೂ ವಯಸ್ಸಿದೆ. ಮತ್ತೆ ಮಗು ಮಾಡ್ಕೊಳ್ಬಹುದು. ಕೆಲವೊಂದು ಸಾರಿ ನಮ್ಮ ಕೈ ಮೀರಿ ಕೆಟ್ಟ ಘಟನೆಗಳು ನಡೆದು ಹೋಗುತ್ತೆ. ಏನೂ ಮಾಡೋದಕ್ಕಾಗಲ್ಲ. ನೀನು ಚಿಂತೆ ಮಾಡಬೇಡ. ಋತು ಆರಾಮಾಗಿದ್ದಾಳಲ್ವಾ, ಅಷ್ಟು ಸಾಕು. ಅವನಿಂದ ಮತ್ತೆ ಉತ್ತರವಿಲ್ಲ. ಅವನ ಕಣ್ಣೀರು ಕಂಡು ದುಃಖವಾಯಿತು. ಶರದ್, ನೀನೇ ಹೀಗೆ ಕುಗ್ಗಿ ಹೋದರೆ ಋತುಗೆ ಧೈರ್ಯ ಹೇಳೋರು ಯಾರು? ನೀನೇ ಹೀಗೆ ಅಳ್ತಿದ್ರೆ ಅವಳನ್ನು ಸಮಾಧಾನ ಮಾಡೋರು ಯಾರು? ನಮ್ಮೆಲ್ಲರ ಸಾಂತ್ವನಕ್ಕಿಂತ ನಿನ್ನ ಧೈರ್ಯದ, ಸಮಾಧಾನದ ಮಾತುಗಳು ಅವಶ್ಯಕತೆ ಅವಳಿಗಿದೆ. ಪ್ಲೀಸ್ ಶರದ್, ಅವಳಿಗೆ ಎಚ್ಚರ ಆದಾಗ ನೀನು ಹೀಗಿರಬೇಡ ಎಂದಾಗಲೂ ಅವನಿಂದ ಯಾವ ಪ್ರತಿಕ್ರಿಯೆ ಇಲ್ಲ. ಸುಮ್ಮನೆ ಋತುವನ್ನು ನೋಡುತ್ತಾ ಅವಳ ಪಕ್ಕ ಹೋಗಿ ಕೂತ. ಮಗನ ನೋವು, ದುಃಖ ನೋಡಿದವರಿಗೆ ಒಡಲೆಲ್ಲ ಕಿವುಚಿದ ಅನುಭವ. ತಮಗೆ ಇಷ್ಟು ನೋವಾಗಿರುವಾಗ ಇನ್ನು ಅವನಿಗೆಷ್ಟು ನೋವಾಗ್ತಿರ್ಬೇಡ. ಆ ದೇವ್ರಿಗೆ ಯಾಕೆ ನಮ್ಮ ಮೇಲೆ ಸಿಟ್ಟು? ಖುಷಿಯಿಂದ ತುಂಬಿದ ಮನೇನ ದುಃಖದ ಮಡುವಿನಲ್ಲಿ ಮುಳುಗಿಸಿಬಿಟ್ಟ ಎಂದು ಕಣ್ಣೀರಾದರು ಜಾನಕಿ. ಜಾನಕಿ, ನಮ್ಮ ಕೈಯಲ್ಲೇನಿದೆ? ಎಲ್ಲ ದೈವೇಚ್ಛೆ. ಹೀಗೆ ಆಗಬೇಕು ಅಂತ ಇತ್ತು ಅಂತ ಕಾಣಿಸುತ್ತೆ. ಅದಕ್ಕೆ ಹೀಗೆಲ್ಲ ಆಯಿತು ಎಂದರು ಶ್ರೀಧರ್. ನಿನ್ನೆ ಸಂಜೆ ದೀಪ ಆರಿದಾಗಲೇ ಯಾವುದೋ ಕೆಡಕಿನ ಸೂಚನೆ ಅಂತ ಮನಸ್ಸು ಸಾರಿ ಸಾರಿ ಹೇಳ್ತಿತ್ತು. ಅದರಂತೆ ನಮ್ಮ ವಂಶದ ಕುಡಿನೇ ಕಳ್ಕೊಂಡ್ಬಿಟ್ವಿ ಎಂದು ಜಾನಕಿ ಕಣ್ಣೀರಾದರು. ಜಾನಕಿ, ನೀನು ಹೀಗೆ ಅತ್ರೆ ಋತುಗೆ ಸಮಾಧಾನ ಮಾಡೋರು ಯಾರು? ಶರದ್ ಕೂಡ ತುಂಬ ಕುಗ್ಗಿ ಹೋಗಿದ್ದಾನೆ. ಈಗ ನಾವೇನೇ ಅವರಿಬ್ಬರಿಗೂ ಧೈರ್ಯ ಹೇಳಿ ಸಮಾಧಾನ ಮಾಡಬೇಕು ಎಂದರು ಶ್ರೀಧರ್. ಹೌದು ಅತ್ತೆ, ನಾವು ಅಳ್ತಿದ್ರೆ ಋತುಗೆ ಇನ್ನಷ್ಟು ನೋವು, ಸಂಕಟ ಆಗುತ್ತೆ. ಪ್ಲೀಸ್, ಆಗಿದ್ದಾಯಿತು. ನೀವು ಮೊದಲು ಸಮಾಧಾನ ಮಾಡಿಕೊಳ್ಳಿ ಎಂದಾಗ ತಮ್ಮ ಕಣ್ಣೀರು ಒರೆಸಿಕೊಂಡರು ಜಾನಕಿ. ಋತುಗೆ ಪ್ರಜ್ಞೆ ಬಂದಿತ್ತು. ಕಣ್ಣು ಬಿಟ್ಟಾಗ ಎದುರಿಗೆ ಶರದ್ ಇದ್ದಿದ್ದು ನೋಡಿ, ಶರದ್, ನನ್ನ ಮಗು ಚೆನ್ನಾಗಿದೆ ಅಲ್ವಾ? ಶರದ್ ನಿನ್ನನ್ನೇ ಕೇಳ್ತಿರೋದು ಎಂದಳು. ಶರದ್ನಿಂದ ಯಾವ ಪ್ರತಿಕ್ರಿಯೆ ಬರದಿದ್ದಾಗ ನಿಧಾನಕ್ಕೆ ನಡುಗುವ ಕೈಗಳಿಂದ ತನ್ನ ಹೊಟ್ಟೆಯನ್ನು ಮುಟ್ಟಿಕೊಂಡು ನೋಡಿದಳು. ಶರದ್, ನಮ್ಮ ಮಗು ಎಂದು ಅವನ ಮುಖ ನೋಡಲು ಅವನ ಕಣ್ಣಿಂದ ಕಂಬನಿ ಜಾರಿತು. ಅಂದರೆ ನಮ್ಮ ಮಗು ಎಂದು ಮುಂದೆ ಹೇಳಲು ಆಗದೆ ಜೋರಾಗಿ ಅಳತೊಡಗಿದಳು. ಮೇಲೆ ಏಳಲು ಹೋದರೆ ಕಿಬ್ಬೊಟ್ಟೆಯಲ್ಲಿ ವಿಪರೀತ ನೋವು. ಏಳಲು ಆಗದೆ ಆಸರೆಗೆ ಶರದ್ ತೋಳು ಹಿಡಿದುಕೊಂಡಳು. ಶರದ್, ನಾನು ಅಂದ್ಕೊಂಡಿದ್ದು ಸುಳ್ಳು ಅಂತ ಹೇಳು ಶರದ್. ಪ್ಲೀಸ್ ಶರದ್, ನಿನ್ನೆ ಕೇಳ್ತಿರೋದು. ಶರದ್, ಪ್ಲೀಸ್ ಮಾತಾಡು ಎಂದಳು. ಋತು, ಆಯಾಸ ಮಾಡ್ಕೋಬೇಡ. ಈಗ ನಿಂಗೆ ರೆಸ್ಟ್ನ ಅಗತ್ಯ ತುಂಬ ಇದೆ. ನೀನು ಮಲ್ಕೋ ಎಂದು ಜಾನಕಿಯವರು ಅವಳನ್ನು ಮಲಗಿಸಲು, ಅತ್ತೆ, ನನಗೇನಾಗಿದೆ? ನಾನು ಚೆನ್ನಾಗಿದ್ದೀನಿ. ಶರದ್, ಮಾತಾಡು. ಶರದ್, ನಿನ್ನೆ ಕೇಳ್ತಿರೋದು, ಮಾತಾಡು ಎಂದು ಒಂದೇ ಸಮನೆ ಅವನನ್ನು ಅಲುಗಾಡಿಸುತ್ತಾ ಕೇಳಲು, ಋತು, ನಿಜ ಕಣಮ್ಮ, ಇದೇ ಸತ್ಯ. ಈಗ ನಿನ್ನ ಮಗು, ನಮ್ಮ ವಂಶದ ಕುಡಿ ಬದುಕಿಲ್ಲ ಎಂದರು ಜಾನಕಿ. ಶರದ್, ಅತ್ತೆ ಏನು ಹೇಳ್ತಿದ್ದಾರೆ? ನೀನು ಹೇಳು ಇದೆಲ್ಲ ಸುಳ್ಳು ಅಂತ. ಶರದ್, ಪ್ಲೀಸ್ ಶರದ್, ಇದೆಲ್ಲ ಸುಳ್ಳು ಅಂತ ಹೇಳು ಶರದ್, ಪ್ಲೀಸ್ ಎಂದಳು ಅಳುತ್ತಾ. ಹೌದು ಚಿನಿ, ನಮ್ಮ ಗುಬ್ಬಿ ಬದುಕಿಲ್ಲ ಎಂದಾಗ ಋತುಗೆ ಆದ ಆಘಾತ ಅಷ್ಟಿಷ್ಟಲ್ಲ. ಬರಸಿಡಿಲು ಬಂದು ಬಡಿದಂತಾಯಿತು ಅವಳಿಗೆ. ಇಲ್ಲ ಎಂದು ಅಕ್ಷರಶಃ ಕಿರುಚಿಯೇ ಬಿಟ್ಟಿದ್ದಳು. ಸುಳ್ಳು ಹೇಳ್ತಿದೀಯ ನೀನು? ಅಷ್ಟು ಆರೋಗ್ಯವಾಗಿರುವ ನನ್ನ ಕಂದ ಬದುಕಲಿಲ್ಲ ಅಂದರೆ ಏನು ಅರ್ಥ?
ನೀವೆಲ್ಲರೂ ಸೇರಿಕೊಂಡು ಸುಳ್ಳು ಹೇಳ್ತಿದ್ದೀರಾ ಅಲ್ವಾ? ನೀವೆಲ್ಲ ತಮಾಷೆ ಮಾಡ್ತಿದ್ದೀರಲ್ವಾ? ಇಲ್ಲ, ನಾನು ನಂಬಲ್ಲ, ನನ್ನ ಕಂದ ಸತ್ತಿಲ್ಲ. ಶರದ್, ನಂಗೆ ನನ್ನ ಮಗು ಬೇಕು. ಶರದ್ ಪ್ಲೀಸ್, ನನ್ನ ಮಗು ಬೇಕು ಎಂದು ಒಂದೇ ಸಮನೆ ಬಡಬಡಿಸಲು ಶರದ್ ಅವಳ ಎರಡೂ ತೋಳುಗಳನ್ನು ಹಿಡಿದು, ಚಿನಿ, ಇದೇ ಸತ್ಯ, ವಾಸ್ತವನ ಅರ್ಥ ಮಾಡ್ಕೊ ಎಂದ. ನೋ, ನಂಗೆ ನನ್ನ ಮಗು ಬೇಕು ಎಂದು ಆವೇಶದಿಂದ ಒಂದೇ ಸಮನೆ ಬಡಬಡಿಸುತ್ತಾ ಪ್ರಜ್ಞೆ ಕಳೆದುಕೊಂಡಳು. ನರ್ಸ್ ಡ್ರಿಪ್ಸ್ ತೆಗೆಯಲು ಬಂದವಳು, ಪ್ಲೀಸ್ ಸರ್, ಪೇಷಂಟ್ ಕಂಡೀಷನ್ ತುಂಬ ಸೂಕ್ಷ್ಮ ಇದೆ. ಇಷ್ಟು ಬೇಗ ಅವರಿಗೆ ವಿಷಯ ಹೇಳೋ ಅವಶ್ಯಕತೆ ಇರಲಿಲ್ಲ. ಪ್ಲೀಸ್ ಎಲ್ಲರೂ ಹೊರಗಿರಿ. ಹೀಗೆ ಪೇಷಂಟ್ಗೆ ತೊಂದರೆ ಕೊಡಬೇಡಿ. ಹೋಗಿ ಮೊದಲು ಎಲ್ಲರೂ ಎಂದು ಆಚೆ ಕಳುಹಿಸಿದಳು. ಸಿಸ್ಟರ್, ಅವಳಿಗೆ ಎಂದು ಮುಂದೆ ಹೇಳಲು ಆಗದೆ ಗಂಟಲುಬ್ಬಿ ಬಂದಿತ್ತು. ಶಾಕ್ಗೆ ಅವರಿಗೆ ಪ್ರಜ್ಞೆ ಹೋಗಿದೆ ಅಷ್ಟೆ, ಏನಾಗಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಎಚ್ಚರ ಆಗ್ತಾರೆ ಎಂದಾಗ ಮೌನವಾಗಿ ಎಲ್ಲರೂ ಹೊರ ನಡೆದರು. 2 ಗಂಟೆಯ ಬಳಿಕ ಋತುಗೆ ಎಚ್ಚರವಾದಾಗ ಮೌನಕ್ಕೆ ಶರಣಾಗಿದ್ದಳು. ಯಾರೆಷ್ಟೇ ಮಾತನಾಡಿಸಿದರೂ ಅವಳದು ಮೌನವೇ ಉತ್ತರ. ಊಟ ತಿಂಡಿಗೂ ಬಾಯಿ ತೆರೆಯುತ್ತಿಲ್ಲ. ಎಲ್ಲವನ್ನು ಕಳೆದುಕೊಂಡಂತೆ ಶೂನ್ಯ ದಿಟ್ಟಿಸುತ್ತಾ ಉಳಿದಳು. ಅವಳ ವರ್ತನೆಗೆ ಎಲ್ಲರೂ ಗಾಬರಿಯಾಗಿ ಡಾಕ್ಟರ್ಗೆ ವಿಷಯ ತಿಳಿಸಿದಾಗ, ಡೋಂಟ್ ವರಿ, ಶಾಕ್ಗೆ ಹೀಗಾಗಿದ್ದಾರೆ. ನಿಧಾನಕ್ಕೆ ಮಗು ಕಳ್ಕೊಂಡಿರೋ ನೋವು ಮರೆತ ಹಾಗೆ ಸರಿ ಆಗ್ತಾರೆ. ಹಾಗಂತ ಅವರನ್ನು ಅವ್ರ ಪಾಡಿಗೆ ಬಿಟ್ಟು ಬಿಡಬೇಡಿ. ಸದಾ ಅವ್ರ ಜೊತೆ ಯಾರಾದರೂ ಒಬ್ರು ಇರಿ. ಅವ್ರು ಮಾತಾಡದೇ ಇದ್ದರೂ ಅವರನ್ನು ಮಾತಾಡಿಸ್ತಾ ಇರಿ ಎಂದರು. ಡಾಕ್ಟರ್, ಋತುನ ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ ಎಂದರೆ, 2 ದಿನ ಬಿಟ್ಟು ಡಿಸ್ಚಾರ್ಜ್ ಮಾಡ್ತೀವಿ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ, 1 ವರ್ಷದವರೆಗೂ ಮಗು ಪ್ಲ್ಯಾನ್ ಮಾಡಬೇಡಿ. ಅವರು ತುಂಬಾ ವೀಕ್ ಆಗಿದ್ದಾರೆ. ಗರ್ಭಕೋಶ ಕೂಡ ವೀಕ್ ಆಗಿರುತ್ತೆ ಎಂದರು. ಸರಿ ಡಾಕ್ಟರ್ ಎಂದ ಶರದ್. 2 ದಿನಗಳ ನಂತರ ಋತುವನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಬಂದರು. ಲತಾಗೆ ನೆಲದ ಮೇಲೆ ಕಾಲು ನಿಲ್ಲುತ್ತಲೇ ಇಲ್ಲ. ಪ್ರೆಗ್ನೆಂಟ್ ಆದಾಗಿನಿಂದ ಋತುವನ್ನು ಕಾಳಜಿ ಪ್ರೀತಿ ಮಾಡುವುದನ್ನು ನೋಡಿ ರೋಸಿ ಹೋಗಿತ್ತು ಅವಳಿಗೆ. ಮನೆ ಮಗಳಿಗಿಂತ ಅವಳಿಗೆ ಹೆಚ್ಚಿನ ಆದ್ಯತೆ, ಗೌರವ, ಕಾಳಜಿ, ಪ್ರೀತಿ ತೋರಿಸುತ್ತಿರುವುದನ್ನು ನೋಡಿ ಸಹಿಸದಾದಾಗ ಈ ಒಂದು ಘಟನೆ ಅವಳ ಮನಸ್ಸಿಗೆ ತಂಪೆರೆದಂತಾಗಿತ್ತು. ಇಷ್ಟು ಆದರೂ ಅವಳಿಗೆ ಏನೂ ಆಗಲಿಲ್ಲ. ಅವಳು ಬದುಕಿದ್ಲು ಅನ್ನೋದು ಕೂಡ ಸಹಿಸಲಾಗುತ್ತಿಲ್ಲ. ತಲೆಯಲ್ಲಿ ಮತ್ತೆ ಯಾವುದೋ ವಿಚಾರ ಓಡುತ್ತಿತ್ತು. ಅದನ್ನು ಆದಷ್ಟು ಬೇಗ ಕಾರ್ಯರೂಪಕ್ಕೆ ತರುವವಳಿದ್ದಳು. ಮನೆಗೆ ಬಂದ ಮೇಲೆ ಋತು ಮೌನ ಮುಂದುವರೆದಿತ್ತು. ಶರದ್ ಎಷ್ಟೇ ಮಾತನಾಡಿಸಲು ಪ್ರಯತ್ನ ಮಾಡಿದರೂ ಅವಳಿಂದ ಯಾವ ತರಹದ ಪ್ರತಿಕ್ರಿಯೆ ಬರುತ್ತಿರಲಿಲ್ಲ. ಅವನಿಗೆ ಒಂದು ಕಡೆ ಇನ್ನು ಕಣ್ಣು ಬಿಡದ ಕಂದನನ್ನು ಕಳೆದುಕೊಂಡ ನೋವು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಋತುವಿನ ಮೌನ, ಅವಳ ಆರೋಗ್ಯ ಬಗ್ಗೆ ಚಿಂತೆಯಾಗಿತ್ತು. ಅವನು ಮೇಲ್ನೋಟಕ್ಕೆ ಮರೆಯುತ್ತಿರುವಂತೆ ಕಂಡರೂ ಒಳಗೊಳಗೆ ತುಂಬ ಕುಸಿದು ಹೋಗಿದ್ದ. ಅದನ್ನು ಯಾರ ಮುಂದೆಯೂ ತೋರಗೊಡುತ್ತಿರಲಿಲ್ಲ. ರಾತ್ರಿ ಒಬ್ಬನೇ ತನ್ನ ಗುಬ್ಬಿಯನ್ನು ನೆನಪು ಮಾಡಿಕೊಂಡು ಕಣ್ಣೀರಿಡುತ್ತಿದ್ದ. ಆಸ್ಪತ್ರೆಯಿಂದ ಮನೆಗೆ ಬಂದು 4 ದಿನ ಕಳೆದಿತ್ತು. ಆದರೂ ಅವಳ ನಡವಳಿಕೆಯಲ್ಲಿ ಯಾವ ಬದಲಾವಣೆ ಕಾಣುತ್ತಿರಲಿಲ್ಲ. ಇಂದು ಅನಿರೀಕ್ಷಿತ ಅತಿಥಿಗಳ ಆಗಮನದಿಂದ ಎಲ್ಲರಿಗೂ ಆಶ್ಚರ್ಯದ ಜೊತೆಗೆ ಸಂತೋಷವೂ ಆಗಿತ್ತು. ಯಾರಿಗೂ ಹೇಳದೆ ಕೇಳದೆ ಬರುವ ವಿಷಯವನ್ನು ಮುಂಚಿತವಾಗಿ ತಿಳಿಸದೆ ಎಲ್ಲರಿಗೂ ಸರ್ಪ್ರೈಸ್ ಕೊಡಲು ಶ್ರೀಧರ್ ಅವರ ತಂಗಿ, ಅವಳ ಗಂಡ ಮನೆಗೆ ಬಂದಿದ್ದರು. ಶರದ್ ಮದುವೆಗೆ ಇನ್ವೈಟ್ ಮಾಡಿದ್ದರೂ ಕಾರಣಾಂತರಗಳಿಂದ ಮದುವೆಗೆ ಬರಲಾಗಿರಲಿಲ್ಲ. ಅದಕ್ಕೆಂದೇ ಯಾರಿಗೂ ಹೇಳದೆ ಮನೆಗೆ ಬಂದಿದ್ದರು. ಮನೆಯಲ್ಲಿ ಯಾರೂ ಎದ್ದಿರಲಿಲ್ಲ. ಅಷ್ಟು ಬೆಳಗ್ಗೆ ಕಾಲಿಂಗ್ ಬೆಲ್ ಆಗಿತ್ತು. ಮನೆಯ ಕೆಲಸದ ಆಳು ಹೋಗಿ ಬಾಗಿಲು ತೆಗೆದಳು. ಇನ್ನೂ ಎದ್ದಿಲ್ವಾ ಎನ್ನುತ್ತಾ ಒಳ ಬಂದರೆ, ಇಲ್ಲ ಅಮ್ಮವರೇ ಎಂದು ಅವರ ಕೈಯಲ್ಲಿದ್ದ ಬ್ಯಾಗ್ ಪಡೆದು ಒಳ ನಡೆದಳು. ಒಳ ಬಂದವರು ಎದುರಿಗೆ ಆಗಷ್ಟೇ ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಮಾಡಲು ಹೋಗಬೇಕು. ಬಂದವರನ್ನು ನೋಡಿದ ಜಾನಕಿ ಅವರ ಖುಷಿಗೆ ಪಾರವೇ ಇಲ್ಲ. ಸುಶೀಲಾ, ಸುಂದರ್, ಏನಿದು, ಯಾರಿಗೂ ಹೇಳ್ದೆ ಕೇಳದೆ ಸರ್ಪ್ರೈಸ್ ವಿಸಿಟ್ ಎಂದರು. ಅತ್ತಿಗೆ ಎಂದು ಸುಶೀಲಾ ಅವರು ಜಾನಕಿ ಅವರನ್ನು ತಬ್ಬಿಕೊಂಡರು. ಹೇಗಿದ್ದೀರಾ ಇಬ್ಬರು ಎಂದರು. ನಾವು ಸೂಪರ್ ಆಗಿದ್ದೀವಿ, ನೀವು ಹೇಗಿದ್ದೀರಿ ಎಲ್ಲರೂ ಎಂದರೆ, ನಾವೆಲ್ಲರೂ ಚೆನ್ನಾಗಿದ್ದೀವಿ. ಎಲ್ಲಿ ನಮ್ಮ ಪುಟಾಣಿ, ಕಾಣಿಸ್ತಿಲ್ಲ ಎಂದರು ಜಾನಕಿ. ಅತ್ತಿಗೆ, ಅವಳಿಗೆ ಕಾಲೇಜ್ ಇದ್ದಿದ್ದರಿಂದ ಬರಲಿಲ್ಲ, ಅದಕ್ಕೆ ನಾವಷ್ಟೇ ಬಂದ್ವಿ. ಹೌದಾ, ಸರಿ, ನೀವಿಬ್ಬರು ಮೊದಲು ಹೋಗಿ ಫ್ರೆಶ್ ಅಪ್ ಆಗಿ, ನಾನು ಕಾಫಿ ತರ್ತೀನಿ, ಆಮೇಲೆ ತಿಂಡಿ ತಿನ್ನುವಿರಂತೆ ಎಂದರು. ಸರಿ ಅತ್ತಿಗೆ ಎಂದು ಫ್ರೆಶ್ ಆಗಲು ಗೆಸ್ಟ್ ರೂಮಿಗೆ ಹೋದರು ಸುಶೀಲ್ ಮತ್ತು ಸುಂದರ್.
ಸುಶೀಲ್ ಮತ್ತು ಸುಂದರ್ ಅವರಿಗೆ ತಾಯಿನ ಕಳ್ಕೊಂಡ ಮಗು ಮರಳಿ ತನ್ನ ತಾಯಿ ಸಿಕ್ಕಾಗ ಆಗುವ ಖುಷಿ ಇದೆಯಲ್ಲ, ಅಷ್ಟೇ ಖುಷಿ ಮರಳಿ ತಾಯ್ನಾಡಿಗೆ ಬಂದಾಗ ಇವರಿಗೂ ಆಗಿತ್ತು. ಸುಶೀಲಾ ಇಂಡಿಯಾಗೆ ಬರದೆ 15 ವರ್ಷ ಆಯ್ತೇನೋ ಅಂದರು ಸುಂದರ್ ತಮ್ಮ ಹೆಂಡತಿಗೆ. ಹೌದು ರೀ, ನಿಮ್ಮ ಬಿಸ್ನೆಸ್ ಅಂತ ಹೋಗಿದ್ವಿ. ಯಾವ ಹಬ್ಬ ಹರಿದಿನ ಆಗಲಿ ಮದುವೆ ಫಂಕ್ಷನ್ಗೂ ಬರಲೇ ಇಲ್ಲ. ಈಗ ಬಂದಿದ್ದೀವಿ, ಕಡಿಮೆ ಅಂದರೂ 3 ತಿಂಗಳಿದ್ದೋಗೋಣ ಎಂದರು ಸುಶೀಲಾ. ಸರಿ ಆಯಿತು, ನಿಮಗೆ ಖುಷಿಯಾಗುತ್ತೆ ಅನ್ನೋದಾದರೆ ಹಾಗೆ ಮಾಡೋಣ ಎಂದು ಫ್ರೆಶ್ ಆಗಲು ಹೋದರು. ಶ್ರೀಧರ್ ಬಂದು ತಂಗಿ ಭಾವನನ್ನು ಮಾತನಾಡಿಸಿದರು. ಅವರಿಗೆ ತಂಗಿ 15 ವರ್ಷಗಳ ನಂತರ ಮನೆಗೆ ಬಂದಿದ್ದು ತುಂಬಾ ಖುಷಿಯಾಗಿತ್ತು. ಹಾಗೆ ತಂಗಿ ಮಗಳು ಪರಿಮಳ ಬರದೇ ಇರೋದು ಬೇಸರವೂ ಆಗಿತ್ತು. ಅಣ್ಣ, ಅವಳು ಸ್ಟಡಿ ಮುಗಿಯುತ್ತಿದ್ದ ಹಾಗೆ ಇಲ್ಲಿಗೆ ಬರ್ತಾಳೆ. ಅವಳಂತೂ ಮೊದಲೇ ಹೇಳಿದಾಳೆ, ಎಜುಕೇಷನ್ ಕಂಪ್ಲೀಟ್ ಆಗ್ತಿದ್ದ ಹಾಗೆ ಇಂಡಿಯಾದಲ್ಲೇ ಜಾಬ್ ಮಾಡಿ ಇಲ್ಲೇ ಸೆಟಲ್ ಆಗಬೇಕು ಅಂತ ಡಿಸೈಡ್ ಮಾಡಿದಾಳೆ ಎಂದು ಸುಶೀಲಾ ಹೇಳಿದಾಗ, ಹೌದಾ, ಒಳ್ಳೆ ವಿಚಾರ, ನಿಮ್ಗಳದೇನು ಕತೆ ಎಂದರು ಶ್ರೀಧರ್. ಅಣ್ಣ, ಮಗಳು ಇಲ್ಲಿಗೆ ಬರ್ತೀನಿ ಅಂದಮೇಲೆ ನಾವ್ಯಾಕೆ ಅಲ್ಲಿರೋಣ? ನಾವು ನಮ್ಮ ಬಿಸ್ನೆಸ್ ಎಲ್ಲ ಮಾರಿ ಇಲ್ಲಿಗೆ ಬಂದು ಅವಳ ಜೊತೆ ಅವಳ ಮಕ್ಕಳನ್ನು ಆಡಿಸ್ಕೊಂಡು ಹಾಯಾಗಿ ಇದ್ಬಿಡ್ತೀವಿ ಅಲ್ವೇನ್ರಿ ಎಂದರು ಸುಶೀಲಾ ಸುಂದರ್ ಕಡೆ ನೋಡಿ. ಹೌದು ಎಂದಾಗ, ತುಂಬ ಸಂತೋಷ ಆಯಿತು ನಿಮ್ಮ ತೀರ್ಮಾನ ಕೇಳಿ ಎಂದರು ಶ್ರೀಧರ್. ಶರದ್ ಇನ್ನೂ ಎದ್ದಿಲ್ವಾ? ಇಷ್ಟೊತ್ತಿಗಾಗಲೇ ಎದ್ದಿರಬೇಕಾಗಿತ್ತು ಅಲ್ವಾ ಎಂದರೆ, ನಾನು ನೋಡ್ತೀನಿರು ಸುಶೀಲಾ ಎಂದು ಶರದ್ ಕೋಣೆಯ ಕಡೆ ಹೊರಟರು ಜಾನಕಿ. ಅತ್ತಿಗೆ ನಿಧಾನಕ್ಕೆ ಎದ್ದು ಬರಲಿ ಬಿಡಿ, ತೊಂದರೆ ಇಲ್ಲ, ಲತಾ ಕೂಡ ಎದ್ದಿಲ್ಲ ಅನಿಸುತ್ತೆ ಎಂದರು ಸುಶೀಲಾ. ಆಂಟಿ, ಎಲ್ರಿಗೂ ಸೂರ್ಯ ಹುಟ್ಟೋದಕ್ಕೂ ಮುಂಚೆ ಬೆಳಕಾದರೆ ಇವಳಿಗೆ ಸೂರ್ಯ ನೆತ್ತಿ ಮೇಲೆ ಬಂದಾಗ ಬೆಳಕಾಗುತ್ತೆ ಎಂದ ಆನಂದ್. ಸರಿ, ನೀವು ತಿಂಡಿ ತಿನ್ನಿ ಎಂದು ಬಡಿಸುತ್ತಿರುವಾಗಲೇ ಶರದ್ ಬಂದ. ತಮ್ಮ ಮನೆಯಲ್ಲಿ ತನ್ನ ಅತ್ತೆ ಮಾವನ ನೋಡಿ ಆಶ್ಚರ್ಯದ ಜೊತೆಗೆ ಖುಷಿಯೂ ಆಗಿತ್ತು. ಇದೇನಿದು ಅತ್ತೆ ಮಾವ, ಇದ್ದಕ್ಕಿದ್ದ ಹಾಗೆ ದಿಢೀರ್ ಆಗಮನ? ಒಂದು ಮಾತು ಹೀಗೆ ಬರ್ತಿದ್ದೀವಿ ಅಂತ ಹೇಳಬಾರ್ದಾ? ನಾನೇ ಏರ್ಪೋರ್ಟ್ಗೆ ಬಂದು ಪಿಕ್ ಮಾಡ್ತಿದ್ದೆ ಎಂದ. ಸರ್ಪ್ರೈಸ್ ಕೊಡೋಣ ಅಂತ ಬಂದಿದ್ದು, ಅದಕ್ಕೆ ಯಾರಿಗೂ ನಾವು ಬರ್ತಿರೋ ವಿಷಯ ತಿಳಿಸ್ಲಿಲ್ಲ. ಮತ್ತು ಹೇಗಿದೆಯಾ? ಎಲ್ಲಿ ನಿನ್ನ ಹೆಂಡತಿ ಕಾಣಿಸ್ತಿಲ್ಲ ಎಂದರು ಸುಶೀಲಾ. ಅವಳು ರೂಮಲ್ಲಿದ್ದಾಳೆ ಎಂದಾಗ, ಹೌದಾ, ಸರಿ ಬಾ, ನೀನು ತಿಂಡಿ ತಿನ್ನು. ಶರದ್ ಆಫೀಸ್ಗೆ ಹೋಗ್ತಿದೀಯಾ ಎಂದರು. ಹ್ಞೂ ಮಾಮ್, ಮನೆಯಲ್ಲಿದ್ದರೆ ಅದೇ ಯೋಚನೆ ತಲೆ ಕೊರೆಯುತ್ತೆ. ಚಿನ್ನಿನ ಈ ರೀತಿ ನೋಡೋಕ್ಕಾಗ್ತಿಲ್ಲ, ಅದಕ್ಕೆ ಆಫೀಸ್ಗೆ ಹೋಗ್ತಿದ್ದೀನಿ ಎಂದ ಶರದ್. ಒಳ್ಳೆ ಕೆಲಸ ಶರದ್, ಜೀವನದಲ್ಲಿ ಈ ತರಹದ ಘಟನೆಗಳು ಆಗ್ತಿರ್ತವೆ, ಏನೂ ಮಾಡೋಕ್ಕಾಗಲ್ಲ. ಇದೆಲ್ಲವನ್ನು ಎದುರಿಸಲೇಬೇಕು ಎಂದು ಮಗನಿಗೆ ಧೈರ್ಯ ಹೇಳಿದರು ಜಾನಕಿ. ಸುಶೀಲ್ ಮತ್ತು ಸುಂದರ್ ಅವರಿಗೆ ಯಾವ ವಿಷಯದ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಅರ್ಥವಾಗದೆ ಮುಖ ನೋಡಿಕೊಂಡರು. ಶರದ್, ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ಯಾರಿಗೇನಾಯಿತು ಎಂದು ಆತಂಕದಿಂದ ಕೇಳಿದರು. ಈಗ ಒಂದು 15 ದಿನದ ಹಿಂದೆ ಋತುಗೆ ಅಬಾರ್ಷನ್ ಆಯಿತು. ಅದೇ ದುಃಖದಲ್ಲೇ ಶರದ್ ಆಫೀಸ್ಗೆ ಹೋಗದೆ 15-20 ದಿನ ಆಯಿತು. ಈಗ ಹೋಗ್ತಿದ್ದಾನೆ ಎಂದರೆ, ಅಯ್ಯೋ ದೇವರೇ, ಹೀಗಾಯ್ತಾ? ಇದೆಲ್ಲ ಹೇಗಾಯಿತು? ಮಗು ಚೆನ್ನಾಗಿರಲಿಲ್ವಾ ಎಂದು ಕೇಳಿದಾಗಲೇ ಶರದ್ಗೆ ನೆನಪಾಗಿದ್ದು, ಋತುಗೆ ಅಬಾರ್ಷನ್ ಆಗುವ 2 ದಿನದ ಮುಂಚೆ ಡಾಕ್ಟರ್ ಹತ್ತಿರ ಹೋಗಿ ಚೆಕಪ್ ಮಾಡಿಸಿ ಸ್ಕ್ಯಾನ್ ಮಾಡಿಸಿಕೊಂಡು ಬಂದಿದ್ದು. ಆಗ ಡಾಕ್ಟರ್ ಮಗು ಆರೋಗ್ಯವಾಗಿದೆ, ಯಾವ ತೊಂದರೆಯೂ ಇಲ್ಲ ಎಂದು ಹೇಳಿದ್ದರು. ಹಾಗಿದ್ಮೇಲೆ ನನ್ನ ಮಗು ಹೇಗೆ ಸಾಯೋದಕ್ಕೆ ಸಾಧ್ಯ? ಮಗು ಕಳ್ಕೊಂಡ ದುಃಖದಲ್ಲಿದ್ದ ನಾವು ಹೀಗೆ ಆಗೋದಕ್ಕೆ ಏನು ಕಾರಣ ಅಂತ ಕೇಳಲೇ ಇಲ್ಲ, ಏನು ಕಾರಣ ಅಂತ ತಿಳ್ಕೊಳ್ಳೇಬೇಕು. ನನ್ನ ಗುಬ್ಬಿ ಸಾವಿಗೆ ಕಾರಣ ಏನು ಅಂತ ತಿಳ್ಕೊಳ್ಳೇಬೇಕು ಎಂದು ತೀರ್ಮಾನಿಸಿ ಆಫೀಸ್ಗೆ ಹೋಗೋಕ್ಕೆ ಮುಂಚೆ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ನ ಮೀಟ್ ಮಾಡಿ ಏನು ಕಾರಣ, ಯಾಕೆ ಹೀಗಾಯಿತು ಅಂತ ಕೇಳಬೇಕು ಎಂದುಕೊಂಡನು. ತಿಂಡಿ ತಿನ್ನಲು ಮನಸ್ಸಿಲ್ಲ, ಆದರೂ ಶಾಸ್ತ್ರಕ್ಕೆ ಎನ್ನುವಂತೆ 4 ತುತ್ತು ತಿಂದು, ಅತ್ತೆ ಮಾವ, ನಂಗೆ ಆಫೀಸ್ಗೆ ಟೈಮ್ ಆಯಿತು, ನಾನಿನ್ನು ಹೊರಡ್ತೀನಿ ಎಂದು ತನ್ನ ರೂಮಿಗೆ ಹೋಗಿ ಋತು ಹಣೆಗೆ ಪ್ರೀತಿಯಿಂದ ಮುತ್ತಿಟ್ಟು, ಚಿನ್ನಿ, ನಾನು ಆಫೀಸಿಗೆ ಹೋಗಿ ಬರ್ತೀನಿ, ಜಾಸ್ತಿ ಯೋಚನೆ ಮಾಡಬೇಡ ಪ್ಲೀಸ್, ಆಗಿದ್ದು ಆಗೋಯ್ತು, ಮರ್ತ್ಬಿಡು ಎಂದು ಹೇಳುವಾಗ ಅವನ ಗಂಟಲು ಉಬ್ಬಿ ಬಂದಿತ್ತು. ಕೆನ್ನೆ ತೋಯಿಸುತ್ತಿದ್ದ ಅವಳ ಕಣ್ಣೀರು ಒರೆಸಿ ಆಫೀಸ್ಗೆ ಹೊರಟು ಬಿಟ್ಟ. ಈಗ ಅವನ ತಲೆಯಲ್ಲಿ ತನ್ನ ಮಗುವಿನ ಸಾವಿಗೆ ಕಾರಣ ತಿಳಿದುಕೊಳ್ಳುವ ಆತುರವಿತ್ತು. ಅದನ್ನು ತಿಳಿದುಕೊಳ್ಳುವವರೆಗೂ ಮನಸ್ಸಿಗೆ ಸಮಾಧಾನವಿರಲಿಲ್ಲ. ಅತ್ತಿಗೆ, ಹೋಗಿ ಋತುನ ಮಾತಾಡಿಸ್ಕೊಂಡು ಬರ್ತೀವಿ ಎಂದು ಸುಶೀಲಾ ಸುಂದರ್ ಇಬ್ಬರೂ ಋತುವಿನ ರೂಮಿಗೆ ಬಂದರು. ಋತು ಮಗುವಿನ ಸ್ಕ್ಯಾನಿಂಗ್ ರಿಪೋರ್ಟ್ ಹಿಡಿದುಕೊಂಡು ಅದರ ಮೇಲೆ ಕೈಯಾಡಿಸಿ ಅದನ್ನು ಎದೆಗೊತ್ತಿಕೊಂಡು ಕಣ್ಣೀರು ಹಾಕುತ್ತಿದ್ದಳು. ಯಾರೋ ಎದುರಿಗೆ ಬಂದಂತಾಗಿ ತಲೆ ಎತ್ತಿದಳು.
ಸುಶೀಲಾ ಅವರು ಅವಳ ಪಕ್ಕ ಹೋಗಿ ಕೂತು ತಲೆ ನೇವರಿಸಿದರು. ಋತು ಅವರ ಕಡೆ ಗೊಂದಲದಲ್ಲಿ ನೋಡುತ್ತಾ ತನ್ನ ಕಣ್ಣೀರು ಒರೆಸಿಕೊಂಡು, ಕ್ಷಮಿಸಿ, ನೀವು ಯಾರು ಅಂತ ಗೊತ್ತಾಗಲಿಲ್ಲ ಎಂದಳು. ಜಾನಕಿಯವರು ಒಳಬರುತ್ತಾ, ಋತು, ಇವಳು ನಿಮ್ಮ ಮಾವನ ತಂಗಿ ಸುಶೀಲಾ ಅಂತ, ಇವರು ಅವಳ ಗಂಡ ಸುಂದರ್ ಅಂತ, ಇವರಿಗೆ ಒಬ್ಬಳೇ ಮಗಳು ಪರಿಮಳ. ಕಾಲೇಜ್ ರಜಾ ಕೊಟ್ಟಿಲ್ಲ ಅಂತ ಬಂದಿಲ್ಲ, 15 ವರ್ಷಗಳ ನಂತರ ನಮ್ಮನ್ನು ನೋಡೋಕ್ಕೆ ಬಂದಿದ್ದಾರೆ ಎಂದಳು. ಕ್ಷಮಿಸಿ ಆಂಟಿ, ಅಂಕಲ್, ಗೊತ್ತಾಗಲಿಲ್ಲ ಎಂದಳು ಮುಜುಗರದಿಂದ. ಪರವಾಗಿಲ್ಲ ಕಂದ, ಯಾಕೆ ಬೇಜಾರು ಮಾಡ್ಕೋತೀಯ? ಕೆಲಸದ ಒತ್ತಡದಿಂದಾಗಿ ನಾವು ನಿಮ್ಮ ಮದುವೆಗೆ ಬರೋಕ್ಕಾಗಲಿಲ್ಲ, ಅದಕ್ಕೆ ಈಗ ಬಿಡುವು ಮಾಡ್ಕೊಂಡು ಬಂದ್ವಿ. ಆದರೆ ಬರ್ತಿದ್ದ ಹಾಗೆ ಎಂಥ ವಿಷಯ ಕೇಳೋ ಹಾಗಾಯಿತು ಎಂದರು ಬೇಸರದಿಂದ. ಆ ಮಾತು ಕೇಳಿದ್ದೆ ಮತ್ತೆ ಋತುಕಂಗಳು ತುಂಬಿಕೊಂಡವು. ಅಳಬಾರ್ದು, ಆ ಮಗುವಿನ ಭೂಮಿ ಋಣ ಇದ್ದಿದ್ದೇ ಇಷ್ಟು ಅನಿಸುತ್ತೆ. ನಮ್ಮ ಕೈಯಲ್ಲೇನಿದೆ, ಎಲ್ಲ ದೈವಿಚ್ಛೆ. ನಂಗೊತ್ತು, ಹೇಳಿದಷ್ಟು ಸುಲಭ ಅಲ್ಲ ಆ ನೋವನ್ನು ಮರೆಯೋದಕ್ಕೆ. ಆದರೆ ಮರೀಲೇಬೇಕು, ಯಾಕಂದರೆ ಜೀವನ ಅನ್ನೋದು ನಿಂತ ನೀರಲ್ಲ, ಹರಿಯೋ ನದಿ ಇದ್ದ ಹಾಗೆ. ನಿರಂತರ ಪಯಣ. ಎಷ್ಟೇ ಕಲ್ಲು ಕಡ್ಡಿ ಕಸ ಅಡ್ಡಿ ಬಂದರೂ ತನ್ನ ಹರಿವನ್ನು ನದಿ ಹೇಗೆ ನಿಲ್ಲಿಸೋದಿಲ್ವೋ ಹಾಗೆ ನಮ್ಮ ಜೀವನ ಕೂಡ. ನಿಂಗೇನು ತುಂಬ ವಯಸ್ಸಾಗಿದೆಯಾ? ಇಲ್ಲ ಶರದ್ಗೆ ವಯಸ್ಸಾಗಿದೆಯಾ? ಇಲ್ಲ ಅಲ್ವಾ? ನೀವು ಮತ್ತೆ ಮಗುನ ಮಾಡ್ಕೋಬಹುದು. ಈಗ ಆಗಿ ಹೋಗಿರೋದ್ರ ಬಗ್ಗೆ ಚಿಂತೆ ಮಾಡ್ತಾ ಕಣ್ಣೀರು ಹಾಕ್ತಾ ಕೂತ್ಕೊಳ್ಳೋದ್ರಿಂದ ಸತ್ತು ಹೋಗಿರೋ ಮಗು ವಾಪಸ್ ಬದುಕಿ ಬರುತ್ತಾ? ಖಂಡಿತ ಇಲ್ಲ. ಹಾಗಿದ್ಮೇಲೆ ಈ ರೀತಿ ಯಾಕೆ ಚಿಂತೆ ಮಾಡೋದು? ದೇವರು ಒಂದು ಕಿತ್ಕೊಂಡಿದ್ದಾನೆ ಅಂದರೆ ಅದಕ್ಕಿಂತ ಹೆಚ್ಚಿನದ್ದು, ಅದಕ್ಕಿಂತ ವಿಶೇಷವಾದದ್ದು ಕೊಡೋದಕ್ಕೆ ಅಂತ ತಿಳ್ಕೋಬೇಕು. ಆಗಲೇ ಜೀವನ ಸುಖವಾಗಿ ಸಾಗೋದು. ಬರೋ ಕಷ್ಟಗಳನ್ನು, ನೋವುಗಳನ್ನು ಎದುರಿಸಿ ನಿಲ್ಲುವ ಶಕ್ತಿ, ಧೈರ್ಯ ಬರೋದು. ಸಮಯ ಎಲ್ಲವನ್ನೂ ಮರೆಸುತ್ತೆ. ಸ್ವಲ್ಪ ಸಮಯ ಬೇಕು ಎಂದು ಅವಳ ಕಣ್ಣೀರು ಒರೆಸಿ ಎದೆಗಾನಿಸಿಕೊಂಡರು. ಋತು ಅವರನ್ನು ತಬ್ಬಿ ಬಿಕ್ಕಿ ಅಳತೊಡಗಿದಳು. ಅಳಬಾರ್ದು ಪುಟ್ಟ, ಎಲ್ಲ ಸರಿ ಹೋಗುತ್ತೆ, ಚಿಂತೆ ಮಾಡಬೇಡ ಎಂದು ಸುಂದರ್ ಅವರು ಋತುವಿನ ಇನ್ನೊಂದು ಪಕ್ಕಕ್ಕೆ ಕೂತು ತಲೆ ನೇವರಿಸಿದರು. ಮುಂದುವರಿಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.